ನಿಮ್ಮ ಅಂತರಂಗ ಹೇಳೋದನ್ನು. ನಾವು ಯಾಕೆ ಈಲ್ಡಾಗಬೇಕು? ನನಗೆ ಇವತ್ತಿಗೂ ಅಷ್ಟೇ ಬೇಕಾದಷ್ಟು ನಂಗೆ ಆರಾಮ್, ನನ್ನ ಖುಷಿ. ನಾನು ಕಾಮೆಂಟಲ್ಲಿ ಹೋಗ್ತಾ ಇರ್ತೀನಿ. ಎಷ್ಟೋ ಸರ್ತಿ ಒಂದು ಹೊಸ ಕಾಮೆಂಟ್ ತೊಗೊಂಡಿದ್ದೀನಿ, ಕಾಮೆಂಟಲ್ಲಿ ಹೋಗ್ತಾ ಇದ್ದೀನಿ. ನಾನು ಬೇರೆ ಆರಡಿ ದೇಹ, ನಾನು ಹೋಗೋದು ಎಂತೆಂಥ ಕಾರಲ್ಲಿ ಗೊತ್ತಾ, ಎಂಥ ಖುಷಿ ಆಗುತ್ತೆ ಗೊತ್ತಾ. ಅತ್ಯದ್ಭುತವಾದ ಜನ ಹೇಳ್ತಾರಲ್ಲ, ಯಶಸ್ವಿ ಕಾರುಗಳಲ್ಲಿ ಹೋಗ್ತಾ ಜನ ನೋಡಿ ಹಿಂಗೆ ನಮಸ್ಕಾರ ಮಾಡ್ತಾರೆ. ನಾನು ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ತೀನಿ. ಎಂಥ ಖುಷಿ ಆಗುತ್ತೆ ಗೊತ್ತಾ. ನೀವು, ನಾನು ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಯೋಗ್ಯತೆ ಇಲ್ಲದೆ ಸಾಲದಲ್ಲಿ BMW ಹೋಗ್ತೀರಾ ತೋರ್ಪಡಿಕೆಗೆ, ಏನು ಹೇಳ್ತಾರೆ? ಹೇಯ್ ನೋಡೋ BMW ಹೋಗ್ತಿದೆ. ಜನಕ್ಕೆ ನೀವ್ಯಾರು ಅಂತ ಗೊತ್ತಿಲ್ಲ. ಏನು ಹೇಳ್ತಾರೆ? ನೋಡೋ BMW ಹೋಗ್ತಿದೆ ಅಂತಾರೆ. ಸಿಂಪಲ್ಲಾಗಿ ಹೇಳ್ತೀನಿ, ನಾನು ನನ್ನನ್ನು ಹೇಳ್ಕೋಬೇಕು ಅಂತಲ್ಲ. ಕಾಮೆಂಟಲ್ಲಿ ಹೋದ್ರು ನೋಡೋ ಹೆಸರು ಹೇಳ್ತಾರೆ, ನೋಡೋ ಅವನು ಅದರಲ್ಲಿ ಹೋಗ್ತಿದ್ದಾನೆ ಅಂತಾರೆ. ಯಾವ್ದು ನಿಮಗೆ ಬೇಕಾಗಿರೋದು? ಬದುಕು ಅಂದರೆ ಏನು? ನೀವು ಯಾರು ಅಂತಲೇ ಜನಕ್ಕೆ ಗೊತ್ತಿಲ್ಲ. ನೀವು BMW ಹೋಗ್ತೀರಿ, ಸೊ ವಾಟ್? ಏನು ಗ್ಯಾರಂಟಿ? ಅವ್ರು BMW ಪ್ರಾಮುಖ್ಯತೆ ಕೊಟ್ಟರು, ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಟ್ಟರು, BMW ಕೊಟ್ಟರು ಅಷ್ಟೇ. ನಾನು ಹೇಳೋದು ಇಷ್ಟೇ. ಜನ ಯಾರಾದರೂ ದೊಡ್ಡ ಮಟ್ಟದ ಕಾರುಗಳೋದೋ ಇನ್ನೊಂದರಲ್ಲೋ ಬಂದಿದ್ದರಿಂದ ನಿಮಗೆ ಗೌರವ ಕೊಡ್ತಾರೆ ಅಂದರೆ ಅಂಥ ಗೌರವದಿಂದ ಏನು ಪ್ರಯೋಜನ ಅಂತ ನಾನು ಕೇಳೋದು ಅಷ್ಟೇ. ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಯಾರೋ ಮಾಡ್ತಾರೆ. ನಾವು ಯಾರನ್ನ ಓಲೈಸೋದು ಯಾತಕ್ಕೆ ಗೌರೀಶ್ ಅವರೇ? ಜೀವನ ಅನ್ನೋದು ಅತ್ಯಂತ ಕ್ಷಣಿಕ, ಚಿಟಿಕೆ ಹೊಡೆಯುವಷ್ಟರಲ್ಲಿ. ಐ ಕಾಂಟ್ ಬಿಲೀವ್ ಐ ವಿಲ್ ಬಿ 52 ಇನ್ ದಿಸ್ ಮೇ. ಇನ್ನೊಂದು 15 ದಿನ ಹೋದರೆ ನಂಗೆ 51 ಮುಗಿದು 52ಕ್ಕೆ ಬಂದುಬಿಡ್ತೀನಿ. ನಂಬಕ್ಕಾಗ್ತಾ ಇಲ್ಲ. ನಾನು ಇನ್ನೂ ನಿನ್ನೆ ಮನೆ SLCಗೆ ಹೋಗ್ತಿದ್ದೆ ಅನಿಸುತ್ತೆ. ಬದುಕು ಬಹಳ ಕ್ಷಣಿಕ, ಚಿಟಿಕೆ ಹೊಡೆಯುವಷ್ಟರಲ್ಲಿ ಆಡಾಡ್ತಾ ಆಯುಸ್ಸು ಕಳೆದೋಗ್ಬಿಡುತ್ತೆ.